ದಿನಬಳಕೆಯ ಕನ್ನಡ ಮನೆ ಸಂಭಾಷಣೆಯಲ್ಲಿ ಇವತ್ತು ನಾವು ಇನ್ನಷ್ಟು ವಾಕ್ಯಗಳನ್ನು ಕಲಿಯೋಣ. ನನ್ನ ತಮ್ಮನ ಹೆಂಡತಿ ಬೆಳಗಾವಿಯವರು ಅವರು ಗಂಡನ ಜೊತೆ ಮಾಡುತ್ತಿರುವ ಸಂಭಾಷಣೆಯನ್ನು ನಾನು ದಿನನಿತ್ಯದ ಕನ್ನಡ ಮನೆ ಸಂಭಾಷಣೆಯ ಭಾಗದಲ್ಲಿ ಕೊಟ್ಟಿದ್ದೇನೆ. ನಿಮಗೂ ಅದು ಇಷ್ಟ ಆದರೆ ನೀವು ಕೇಳಿಸ್ಕೊಳ್ಳಿ, ಕಲಿಯಿರಿ. ಬಟ್ ನನ್ನ ಕೊಡುವ ಉದ್ದೇಶ ಇಷ್ಟೇ, ಅವರಿಷ್ಟು ಪ್ರೀತಿಯಲ್ಲಿ ಕನ್ನಡದಲ್ಲಿ ಮಾತಾಡ್ತಿದ್ದರು, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳುವುದಂತ ನಾನು ಕೊಟ್ಟಿದ್ದೇನೆ. ನೀವು ಅದನ್ನು ನೋಡಿ ಕೇಳಿ, ನಿಮಗೆ ಇಷ್ಟ ಆದರೆ ನಿಮ್ಮ ಸಂಭಾಷಣೆಯಲ್ಲೂ ಇಂಗ್ಲೀಷ್ ಅನ್ನು ಉಪಯೋಗಿಸಿ. ರೀ, ಇವತ್ತು ಬೇಗ ಬನ್ನಿ, ಹೊರಗಡೆ ಹೋಗೋಣ. ರೀ, ಕಮ್ ಅರ್ಲಿ ಟುಡೇ, ಲೆಟ್ಸ್ ಗೋ ಔಟ್. ರೀ, ಇವತ್ತು ಸಿನಿಮಾ ನೋಡೋಕ್ಕೆ ಹೋಗೋಣವಾ. ರೀ, ಶಲ್ ವಿ ಗೋ ಟು ಅ ಮೂವಿ ಟುಡೇ. ರೀ, ತುಂಬ ದಿನ ಆಯಿತು, ಇವತ್ತು ಹೋಟೆಲ್ಗೆ ಹೋಗೋಣ. ರೀ, ಇಟ್ಸ್ ಬಿನ್ ಅ ಲಾಂಗ್ ಟೈಮ್, ಲೆಟ್ಸ್ ಗೋ ಟು ಎ ರೆಸ್ಟೋರೆಂಟ್ ಟುಡೇ. ರೀ, ಸಾಯಂಕಾಲ ಪಾರ್ಕ್ಗೆ ಹೋಗೋಣ, ಮನಸ್ಸಿಗೆ ಆರಾಮ ಅನಿಸುತ್ತೆ. ರೀ, ಲೆಟ್ಸ್ ಗೋ ಟು ದ ಪಾರ್ಕ್ ಇನ್ ದ ಈವ್ನಿಂಗ್, ಇಟ್ ವಿಲ್ ಫೀಲ್ ರಿಲ್ಯಾಕ್ಸಿಂಗ್. ರೀ, ನಿಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರೋಣವಾ. ರೀ, ಶಾಲ್ ವಿ ವಿಸಿಟ್ ಯುವರ್ ಫ್ರೆಂಡ್ಸ್ ಹೌಸ್ ಆ್ಯಂಡ್ ಕಮ್. ರೀ, ಕೆಲಸ ಬೇಗ ಮುಗಿಸಿ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋಣ. ರೀ, ಫಿನಿಶ್ ಯುವರ್ ವರ್ಕ್ ಅರ್ಲಿ, ಲೆಟ್ಸ್ ಗೋ ಈಟ್ ಐಸ್ ಕ್ರೀಮ್. ಈ ವಾಕ್ಯಗಳನ್ನು ನಾನು ಕನ್ನಡದಲ್ಲಿ ಮಾತುಕತೆಯಲ್ಲಿ ಇರುವಂಥ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಯಾಕಂದರೆ ಹೆಚ್ಚಿನ ಮಹಿಳೆಯರು ಹೌಸ್ ವೈಫ್ ಜಾಸ್ತಿಯಾಗಿ, ಹೌಸ್ ವೈಫ್ಗೆ ಇಂಗ್ಲೀಷಲ್ಲಿ ಈಗ ಹೋಮ್ ಮೇಕರ್ ಅಂತಾರೆ. ಹೆಚ್ಚಿನ ಹೋಮ್ ಮೇಕರ್ಗಳಿಗೆ ಇಂಗ್ಲೀಷಲ್ಲಿ ಮಾತಾಡಬೇಕಿರ್ತದೆ. ಅವರಿಗೆ ಮಕ್ಕಳಿಗೆ ಕಲಿಸಬೇಕು, ಮತ್ತು ಗಂಡನ ಜೊತೆ ಮಾತಾಡಬೇಕು, ಮತ್ತು ಬೇರೆ ಎಲ್ಲ ಹೊರಗಡೆ ಮಾರ್ಕೆಟಿಗೆ ಎಲ್ಲೆಲ್ಲೋ ಹೋಗುವಾಗ, ಈಗ ಎಲ್ಲ ಮನೆಯಲ್ಲಿರುವವರು ಯಾರಿಲ್ಲ, ಈಗ ಎಲ್ಲಿ ಹೋದಾಗ ನಿಮಗೆ ಇಂಗ್ಲೀಷಲ್ಲಿ ಮಾತಾಡಬೇಕಾಗ್ತದೆ ಅಂತ ಸಿಚುವೇಶನ್ಗಳು ಬರ್ತವೆ. ಆಗ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅಂತ, ನೀವು ಕನ್ನಡದಲ್ಲಿ ಮಾತಾಡುವ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅಂತ ನಾನು ಕೊಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಿಯಿರಿ, ಬಾಯ್ಪಾಠ ಮಾಡಿ, ನಿಮಗೆ ಇಂಗ್ಲೀಷ್ ಬರ್ತದೆ. ಇದಲ್ಲದೆ ಇನ್ನೊಂದು ಏನಂದರೆ, ನಿಮಗೆ ಇದನ್ನು ಕೋರ್ಸ್ ರೂಪದಲ್ಲಿ ಕಲಿಯಬೇಕು. ಅಂದರೆ ಫಸ್ಟ್ ಡೇ ಏನು ಮಾಡಬೇಕು, ಸೆಕೆಂಡ್ ಡೇ ಏನು ಮಾಡಬೇಕು, ಥರ್ಡ್ ಡೇ ಏನು ಮಾಡಬೇಕು, 3 ತಿಂಗಳಲ್ಲಿ ನಾನು ಇಂಗ್ಲೀಷ್ ಹೇಗೆ ಕಲಿಯೋದಪ್ಪ, ಈ ವಿಡಿಯೋಗಳನ್ನು ನಾನು 2-3 ತಿಂಗಳಿಂದ ಕೊಡ್ತಾ ಇದ್ದೇನೆ. ಮಧ್ಯದಲ್ಲಿ ಬೇರೆ ಬೇರೆ ವಿಡಿಯೋ ಕೊಡ್ತಾ ಇದ್ದೇನೆ, ಎಲ್ರಿಗೋಸ್ಕರ ಕೊಡ್ತಾ ಇದ್ದೇನೆ. ಅದು ABCD ಇಂದ ಏನು ಬರದವರಿಂದ ಎಲ್ಲ ಬರುವವರಿಗೆ ಸಹ ಈ ವಿಡಿಯೋಗಳನ್ನು ಕೊಡ್ತಾ ಇದ್ದೇನೆ. ಸೊ ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯುವವರು ನಾವು ಹೇಗೆ ಕಲಿಯೋದು, ಎಲ್ಲೋ ಒಂದು ವಿಡಿಯೋ ಇದೆ, ಅದರಲ್ಲಿ ಏನೇನೋ ಇದೆ, ಹೈ-ಫೈ ವರ್ಡ್ಸ್ಗಳಿವೆ, ಇನ್ನೊಂದೆಲ್ಲೋ ಸ್ಪೆಲ್ಲಿಂಗ್ ಸ್ಟಾರ್ಟ್ ಮಾಡ್ತೇನೆ, ಇನ್ನೊಂದೆಲ್ಲೋ ಮತ್ತೊಂದು ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮಗೆ ಫೇಸ್ಬುಕ್ಕಲ್ಲಿ ಇದನ್ನು ಫ್ರೀಯಾಗಿ ನೋಡಿ ಕಲಿಬೋದು, ನೀವು ಎಲ್ಲ ವಿಡಿಯೋ ನೋಡಿದರೆ. ಇಲ್ಲ, ಕೆಲವರಿಗೆ ಅನ್ನಿಸ್ತದೆ ನನಗೆ ಸರ್, ನನಗೆ ವಾಟ್ಸಪ್ಪಲ್ಲಿ ನೀವು ಫಸ್ಟ್ ಡೇ ಏನು ಮಾಡಬೇಕು, ಸೆಕೆಂಡ್ ಡೇ ಏನು ಮಾಡಬೇಕು, ಥರ್ಡ್ ಡೇ ಏನು ಮಾಡಬೇಕು, ಹೀಗೆ ನನಗೆ ಫುಲ್ಲು ಕೋರ್ಸ್ ವಾಟ್ಸಪ್ಪಲ್ಲಿ ಕಳಿಸಿಕೊಡ್ತೀರಾ ಅಂತ ಹೇಳಿದರೆ ನಾನು ಕಳಿಸಿಕೊಡ್ತೇನೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಇದೆ, 3 ತಿಂಗಳ ಕೋರ್ಸು, $299 ಪರ್ ಮಂತ್. ನೀವು ಒಂದೇ ಸಲ ಕಟ್ಟಿದರೆ $599. ನಿಮಗೆ 3 ಮಂತ್ಸಿನ ಫುಲ್ ಫಸ್ಟ್ ಡೇಯಿಂದ ಫುಲ್ ಕೋರ್ಸ್ ನಿಮಗೆ ವಾಟ್ಸಪ್ಪಲ್ಲಿ ನಾನು ವಿತ್ ಇನ್ಸ್ಟ್ರಕ್ಷನ್ಸ್ ಏನು ಮಾಡಬೇಕು, 15-20 ನಿಮಿಷದ ವಿಡಿಯೋ ಇದ್ದರೆ ಅದರ ಜೊತೆ ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಜೊತೆಗೆ ಕಳಿಸ್ತೇನೆ. ಇಷ್ಟ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ $599 ಸಬ್ಸ್ಕ್ರೈಬ್ ಮಾಡಿ. 3 ತಿಂಗಳು ನೀವು ಬೇರೆ ಬೇರೆ ಕೊಡ್ತೀನಿ ಅಂದರೆ $299 ಇದು ಮಾಡ್ಬೋದು. ಮಾಡಿದರೆ ನಿಮ್ಮ ವಾಟ್ಸಪ್ಪಿಗೆ ನಾನು ಡೈಲಿ ನನ್ನ ವಿಡಿಯೋ ವಿತ್ ಇನ್ಸ್ಟ್ರಕ್ಷನ್ಸ್ ಕಳಿಸ್ತೇನೆ. ಅದು 3 ತಿಂಗಳ ಕೋರ್ಸ್ ಥರನೇ ಅಂತ ತಿಳ್ಕೊಳ್ಳಿ. ಅದು ನೀವು ಡೈಲಿ ಫಾಲೋ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.